ನಾನು ಮುಖ್ಯಮಂತ್ರಿಯಾಗಿ 4 ತಾಸಲ್ಲಿ ಮೊದಲನೇ ಆದೇಶ ಮಾಡಿದ್ದೇನು ಅಂತಂದ್ರೆ, ನಾನು ಒಬ್ಬನೇ ಇದ್ದೆ ಕ್ಯಾಬಿನೆಟ್ ನಲ್ಲಿ, ಅಧಿಕಾರಿಗೆ ಕರೆದು ಆದೇಶವನ್ನು ಮಾಡಿದೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಬೇಕು ಅಂತ ಹೇಳಿ. 8ನೇ ತರದಿಂದ ಅವ್ರು MA MSc PhD ಮಾಡೋವರೆಗೂ ಅವರಿಗೆ ವಿದ್ಯಾರ್ಥಿ ವೇತನ, ಪ್ರತಿ ವರ್ಷ ವಿದ್ಯಾರ್ಥಿ ವೇತನ. 8ನೇ ಚಾಲು ಆದ್ರೆ PG ವರ್ಗು ವಿದ್ಯಾರ್ಥಿ ವೇತನ. ಒಂದೇ ವರ್ಷದಲ್ಲಿ 11 ಲಕ್ಷ ಜನ ರೈತ ಮಕ್ಕಳು ಇವತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಮುಂದೆ ಬಂದಂತ ಸರ್ಕಾರ ನಿಲ್ಲಿಸು. ಎರಡನೇ ಕೆಲಸ ಯಶಸ್ವಿ ಯೋಜನೆ SM ಕೃಷ್ಣ ಅವರು ತಂದಿದ್ರು. ಅವ್ರು ತಂದ ನಡಕಿನ ಸರ್ಕಾರ ನಿಲ್ಲಿಸಿತ್ತು. ನಾನು ಬಂದ್ಮೇಲೆ ಎಲ್ಲಾ ರೈತರು ಹೇಳಿದ್ರು, ನಾನು ಸರ್ಕಾರಿ ಸಚಿವರಿದ್ದಾಗ ಕೂಡ ಹೇಳಿದ್ರು, ಯಶಸ್ವಿ ಯೋಜನೆಯನ್ನ ರೈತರಿಗೆ ಮಾಡಿಕೊಡ್ಬೇಕು ಅಂತ. ನಾನು ಬಂದ್ಮೇಲೆ 300 ಕೋಟಿ ರೂಪಾಯಿನ ಕೊಟ್ಟು ಯಶಸ್ವಿ ಯೋಜನೆಯನ್ನ ನಾನು ಪ್ರಾರಂಭ ಮಾಡಿದೆ. ಬೀಜ ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನ ರೈತರ ಪರವಾಗಿ ನಾವು ಮಾಡಿದ್ವಿ. ಆದ್ರೆ SM ಕೃಷ್ಣ ಸರ್ಕಾರ ಮಾಡಿದೆ, ನಾವು ಮಾಡಬಾರದು ಅಂತ ಯೋಚನೆ ಮಾಡಲಿಲ್ಲ. ರೈತರು ಉಳಿದಕ್ಕೆ ಮಾಡೋಣ ಮಾಡಿದ್ವಿ. ಆದ್ರೆ ಇವರು ಬಸವರಾಜ ಬೊಮ್ಮಾಯಿ ವಿದ್ಯಾರ್ಥಿ ವೇತನ ಕೊಟ್ಟಾರ, ನಾವು ಕೊಟ್ರೆ ಅವನ ಹೆಸರು ಬರ್ತೈತೆ ಅಂತೇಳಿ ಅದು ನಿಲ್ಸಿದ್ದಾರೆ. ಇದೊಂದು ರೈತ ವಿರೋಧಿ ಧೋರಣೆ ಈ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಮಾತನಾಡಿದೆ. ನೋಡ್ರಿ, ಎಲ್ಲಾ ರೈತರದ್ದು ಸುಮಾರು 100 ಕ್ವಿಂಟಲ್ ಆದ್ರೂ ತಗೋಬೇಕಂತ ಹೇಳಿದ್ರು. 50 ಕ್ವಿಂಟಲ್ ಅಂತ ಹೇಳಿದ್ದಾರೆ. ಆಯ್ತು, 50 ಕ್ವಿಂಟಲ್ ತಗೊಳ್ಳೋದಕ್ಕಾದ್ರೂ ಕೂಡ ಇವ್ರು ಕೈಚೀಲ ಹಿಡ್ಕೊಂಡಿಲ್ಲ ಬಂದಿಲ್ಲ. ಇದು ಮೊದಲೇ ಪ್ರಾರಂಭ ಆಗಿದ್ದು ದೇವರಾಜ್ ಕಾಲದಲ್ಲಿ. ರೈತರು ಬೆಳೆದ ಬೆಳೆಗೆ ಧಾನ್ಯ ಸಿಗ್ಲಿಲ್ದಾಗ ಫಸ್ಟ್ ಪ್ರಾರಂಭ ಮಾಡಿದ್ದು ದೇವರಾಜ್. ಅವ್ ಅಧಿಕಾರಿಗಳೆಲ್ಲ ಹೇಳಿದ್ರು, ಹೆಂಗ್ ಮಾಡೋದು, ನಾವು ತಗೊಂಡು ಏನ್ ಮಾಡೋದು, ಅದು ಏನ್ ತಗೊಂಡ್ ಮಾಡೋದು ಬೇಡ, ಮಾರುಕಟ್ಟೆಗೆ ಗೋಣಿಚೀಲ ಹಿಡ್ಕೊಂಡು ಹೇಳಿರಿ, ರೇಟ್ ತನ ಏರ್ತಿತ್ತು ಅಂತ ಹೇಳಿದ್ರು. ಆ ರೀತಿ ಕೆಲಸ ಮಾಡ್ಬೇಕಾಗಿತ್ತು ಈ ಸರ್ಕಾರ. ಇಲ್ಲಿ ಗೋಣಿಚೀಲನೂ ಇಲ್ಲ, ಖರೀದಿ ಕೇಂದ್ರನೂ ಇಲ್ಲ. ರೈತರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇವತ್ತು ಈ ಸರ್ಕಾರ ಮಾಡ್ತಾ ಇಲ್ಲ. ಅದೇನು ಗೊತ್ತಿಲ್ಲ. ರೈತರು ಅಂತಂದ್ರೆ ಈ ಸರ್ಕಾರಕ್ಕೆ ಅಸಾಧ್ಯ. ರೈತರ ವಿಚಾರ ಅಂದ್ರೆ ಬಹಳ ಅಸಾಧ್ಯ. ಬೆಳೆ ಪರಿಹಾರ ನಾನು ಮುಖ್ಯಮಂತ್ರಿಯಾಗಿ ಪ್ರವಾಹ ಬಂತು. ಅವತ್ತಿನ ದಿನ ಪ್ರವಾಹ ಶುರುವಾತ್. ಸದ್ಯಪ್ಪ ಹೇಳೋದನ್ನ ನೆನಪು ಮಾಡಿ ಬರೀಬೇಕು ಸ್ವಲ್ಪ. ಈಗ ಇದ್ದಿದ್ದನ್ನ ಇದ್ದವ್ರ ಬಗ್ಗೆ ಅಡ್ಡ ಬರೆದ್ರೆ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಹಿಂದಿನಾಗಿತ್ತು, ಅವಾಗ ಸರ್ಕಾರ ಏನ್ ಮಾಡ್ತೀವಿ, ಈಗೇನ್ ಮಾಡಕತ್ತಿಲ್ಲ ಅನ್ನೋದು ಬರೀಬೇಕು.